ಹಾಯ್ ನಮಸ್ಕಾರ ಮಾತಾರೆಗಳ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒನ್ ಡೇ ಟ್ರಿಪ್ಪಿಗೆ ಬಂದಿದ್ದೇವೆ, ಅಂದ್ರೆ ದೇವಸ್ಥಾನಗಳಿಗೆ ಹೋಗುವ ಅಂತ. ನೈಟ್ ಸಡನ್ ಪ್ಲಾನ್ ಆದದ್ದು, ಮನೆಯಿಂದ ಕಾಲ್ ಬಂತು ಹೀಗೆ ದೇವಸ್ಥಾನಕ್ಕೆ ಹೋಗುವ ಅಂತ. ಸೊ ಖುಷಿ ಆಯ್ತು ದೇವಸ್ಥಾನಕ್ಕಲ್ಲ. ಹಾಗೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಮಂಗಳೂರಿಂದ ಬಂದೆ, ಇವರು ಮೂಡ್ಬಿದ್ರೆಯಿಂದ ಬಂದ್ರು. ಯಾರಿಲ್ಲ, ನಾನು ತಂಗಿ ಅಪ್ಪ ಅಮ್ಮ ಇಷ್ಟೇ ಜನ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ದಿನದಲ್ಲಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ, ಆಯ್ತಾ? ಬನ್ನಿ. ಆಯಿತು ದರ್ಶನ ಎಲ್ಲ. ಒಂದ್ಸರಿ ಬರುವಾಗಲೂ ನಾವು ಕ್ಲೋಸಿಗೆ ಇನ್ನೊಂದು ಸ್ವಲ್ಪ ತಿದ್ದಾಗ ಬಂದಿದ್ದು, ಬೇಗ ಬೇಗ ಕಳಿಸಿದ್ರು. ಈ ಸರಿ ಸಹ 11 ಗಂಟೆಗೆ ಕ್ಲೋಸು, ಇನ್ನೊಂದು 2-3 ನಿಮಿಷ ಇತ್ತು ನಮ್ಮನ್ನೊಳಗೆ ಕಳಿಸಿದ್ರು. ದರ್ಶನ ಎಲ್ಲ ಚೆಂದ ಆಯಿತು. ಪುನಃ ಓಪನ್ ಮಾಡ್ತಾರೆ, 1:30ಗೆ ಓಪನ್ ಮಾಡಿ ಕ್ಲೋಸ್ ಮಾಡಿದರೆ ಪುನಃ ಓಪನ್ ಮಾಡ್ತಾರೆ ಅನಿಸುತ್ತೆ. ಮತ್ತು 1:30 ಕ್ಲೋಸ್ ಮಾಡಿದರೆ ಇನ್ನು 3 ಗಂಟೆಗೆ ಓಪನ್ ಆಗೋದು. ಅಷ್ಟರೊಳಗೆ ಬೇರೆ ದೇವಸ್ಥಾನ ಎಲ್ಲ ಕವರ್ ಮಾಡುವ. ಇಲ್ಲಿ ದ್ವಾರ ಇದೆ, ದ್ವಾರ ಪಕ್ಕನೇ ಮಾಸ್ತಿಕಟ್ಟೆ ಅಮ್ಮನ ದೇವಸ್ಥಾನ ಇದೆ. ನಿಮ್ಗೆ ಏನಾದರೂ ಹರಕೆ ಇದ್ದರೆ ಇಲ್ಲಿ ಬಂದು ಕೇಳ್ಕೊಳ್ಬೋದು. ತೋರಿಸ್ತಾನೆ ದ್ವಾರ, ಈಚೆ ಹೋದರೆ ದೇವಸ್ಥಾನ. ನಾವೀಗ ಮಾರ್ನಕಟ್ಟೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಮಾರ್ನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಬನ್ನಿ ಹೋಗುವ. ಹೋಗಿ ಬಂದ್ವಿ. ಅಲ್ಲಿ ಇಂಗಾರ ಮತ್ತು ಹೂ ಪ್ರಸಾದ ಕೊಡ್ತಾರೆ. ಹಾಗೆ ಇವಾಗ ಇಲ್ಲಿಂದ ಹೊರಡು ಬಿಸಿಲು.
ಐ ಥಿಂಕ್ ಏನೋ ನಾವು ಎದ್ದಗಳಿಗೆ ಚಂದ ಇದೆಯಾ ಅಂತ. ಇವತ್ತು ಎಲ್ಲ ಕಡೆ ಒಂದು 5 ನಿಮಿಷದಲ್ಲಿ ಒಳಗೆ ಹೋಗಿ ದರ್ಶನ ಆಯಿತು. ನಮಗೆ ಕೊಲ್ಲೂರಿಗೆ ಹೋದಾಗಲೂ ಅಷ್ಟೇ, ಇನ್ನು 11 ಗಂಟೆಗೆ ಕ್ಲೋಸ್ ಇತ್ತು. ಕ್ಲೋಸ್ ಅಂದರೆ ಪುನಃ ಓಪನ್ ಮಾಡ್ತಿದ್ರು. ಚೂರು ಕ್ಲೋಸ್ ಇರೋ ಒಂದು 2 ನಿಮಿಷ ಮುಂಚೆ ಹೋಗಿ ನಾವು ಒಳಗೆ ಹೋದದ್ದು, ಬಿಟ್ಟರು ಒಳಗೆ ದರ್ಶನ ಎಲ್ಲ ಆಯಿತು. ಪುನಃ ಅಲ್ಲಿಂದ ಬಂದೀಗ ಮುರುಡೇಶ್ವರದಲ್ಲಿ ಸಹ 1 ಗಂಟೆಗೆ ಆ್ಯಕ್ಚುಲಿ ಕ್ಲೋಸ್ ಇದ್ದದ್ದು. ನಾವು ಅಂದರೆ ಸಡನ್ ಪ್ಲ್ಯಾನ್ ಮಾಡಿದ್ದಲ್ಲ, ಕೊಲ್ಲೂರಿಂದ ಹೈವೇಗೆ ಬಂದ ನಂತರ ಮುರುಡೇಶ್ವರಕ್ಕೆ ಹೋಗುವ, ಇನ್ನೊಂದು 35 ಕಿಲೋಮೀಟರ್ ಅಷ್ಟೇ ಅಲ್ಲ ಅಂಥೇಳಿ ಹೋದ್ವಿ. 12:45ಗೆ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಬರುವಾಗ ಅದೊಂದು 5 ನಿಮಿಷ ಕ್ಲೋಸ್ ಮಾಡ್ತಾರಲ್ಲ ಮಹಾಪೂಜೆ ಆಗುವಾಗ, ಸೊ ಕ್ಯೂ ಅಲ್ಲಿ ನಿಂತಿದ್ವಿ. 5 ನಿಮಿಷದೊಳಗೆ ಸ್ಟೆಪ್ ಬೈ ಸ್ಟೆಪ್ ಒಳಗೆ ಬಿಟ್ಟರು. ಒಳಗೆ ಬಿಟ್ಟ ನಂತರ ಇಲ್ಲಿ ದೊಡ್ಡ ಬಾಗಿಲಿದೆಲ್ಲ, ದೊಡ್ಡ ಬಾಗಿಲನ್ನು ಕ್ಲೋಸ್ ಮಾಡಿದ್ರು. ಯಾಕಂದರೆ 1 o'clockಗೆ ಕ್ಲೋಸ್ ಅದ ಇಲ್ಲೆಲ್ಲ. ಸೊ ಕ್ಲೋಸ್ ಮಾಡಿ ನಾವು ಒಳಗೆ ಹೋಗಿ ದರ್ಶನ ಎಲ್ಲ ಚೆಂದ ಆಯಿತು, ಖುಷಿ ಆಯಿತು ದೇವರನ್ನು ನೋಡಿ. ಅಲ್ಲಿಂದ ಅನ್ನ ಸಂತರ್ಪಣೆ ಆಯಿತು. ಸೊ ನಾವು ಊಟ ಮಾಡುವ ಐಡಿಯಾ ಇರಲಿಲ್ಲ, ಯಾಕಂದರೆ ಅಯ್ಯೋ 1 ಗಂಟೆ ಆಯ್ತಲ್ಲ, ದರ್ಶನ ಆದರೆ ಸಾಕು ಅಂತ ಎನಿಸಿದ್ದಿದ್ದು ನಾವು. ಹೋಗಿ ಮತ್ತೆ ಊಟ ಮಾಡಿದ್ವಿ. ಸಿಸ್ಟಮ್ ಮಾತ್ರ ತುಂಬ ಚೆಂದ ಇದೆ. ಸಿಸ್ಟಮ್ ಅಂದರೆ ಈಗ ತಟ್ಟೆ ಕೊಡ್ತಾರೆ, ಅದ ನಂತರ ನಾವು ಹೇಗೆ ಎಲೆಯನ್ನು ತೊಳಿತೇವೆ ಹಾಗೆ ತಟ್ಟೆಯನ್ನು ತೊಳೆದು ಮತ್ತು ಪುನಃ ಹಿಂದೆಯಿಂದ ಒಬ್ಬರು ಬರ್ತಾರೆ, ಅದಕ್ಕೆ ಅವರು ಒಂದು ಟಬ್ ಇಟ್ಕೊಂಡಿರ್ತಾರೆ, ಅದಕ್ಕೆ ನೀರು ಹಾಕೋದು, ಪುನಃ ಲೈನಲ್ಲಿ ಬಡಿಸ್ಕೊಂಡು ಬರ್ತಾರೆ. ಗಡಿಬಿಡಿ ಇಲ್ಲ. ಸೊ ನಿಧಾನಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಊಟ ಮಾಡಿ, ಚೂರು ಅಂತ ಹೇಳಿ ಅವರು ಚೂರು ಹಾಕ್ತಾರೆ. ಸೊ ಯಾರೂ ಕೂಡ ಅನ್ನವನ್ನು ಬಿಡಬೇಡಿ. ಸೊ ಚೆಂದ ಆಯಿತು ದರ್ಶನ ಎಲ್ಲ. ಅದರಲ್ಲಿ ಇನ್ನೊಂದೇನು ಹೇಳೋದಂದರೆ, ನಿಮ್ಮ ಏನೇ ನೋವಿರಲಿ, ಕಷ್ಟ ಖುಷಿ ಕಷ್ಟ ಎಲ್ಲರ ಜೀವನದಲ್ಲಿ ಇರ್ತದೆ. ಏನೇ ಇದ್ದರೂ ಕೂಡ ವರ್ಷಕ್ಕೊಮ್ಮೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದೇನೋ ಒಂಥರ ಖುಷಿ, ನೆಮ್ಮದಿ ಸಿಗ್ತದೆ. ಸೊ ತುಂಬ ಖುಷಿಯಾಗಿದೆ ನನಗೆ. ಹೋಗ್ತಾ ಇನ್ನು ಯಾವ ದೇವಸ್ಥಾನ ಸಿಗ್ತದೆ, ನಾವು ಎಲ್ಲೆಲ್ಲಿಗೆ ಹೋಗ್ತೇವೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ. ಅವರೇ ಅಲ್ಲಿ ಒಬ್ಬರು ಸಿಕ್ಕಿದ್ರು, ಅವರಲ್ಲಿ ಹಿಸ್ಟ್ರಿ ಹೇಳಿದರು. ಒಬ್ಬರು ಬಿಸ್ನೆಸ್ ಮ್ಯಾನ್, ಅವರು ಬಾಂಬೆಲಿರೋದಂತೆ. ಅವ್ರದ್ದು ಸ್ವಂತ ಪ್ರಾಪರ್ಟಿ ತಗೊಂಡಾಗ ಯಾರ ಕನಸಲ್ಲಿ ಬಂದು ಹೇಳಿದಾಗ ಆಯ್ತಂತೆ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ. ಸೊ ಪ್ರಶ್ನೆ ಎಲ್ಲ ಇಟ್ಟಾಗ ಅವರು ಹೇಳಿದ್ರಂತೆ, ಇಲ್ಲಿ ದೇವರದ್ದು ಇದು ಉಂಟು, ನೀವು ದೇವಸ್ಥಾನ ಕಟ್ಟಿಸಬೇಕು ಅಂತ. ಸೊ ಹಾಗೆ ತುಂಬ ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಮತ್ತು ಇದೆಂತ ಅಂದರೆ ಹೊರಗೆ ಇದು ಹೊಯ್ಸಳ ಸ್ಟೈಲ್, ಕೇರಳ ಸ್ಟೈಲ್, ಚೋಳ ಸ್ಟೈಲ್ 2 ಸಹ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ. ಇಲ್ಲಿ ತೋರಿಸ್ತೇನೆ ನಿಮಗೆ.
ಇಲ್ಲಿ ಹೊರಗೆ ಚೋಳ ಸ್ಟೈಲಲ್ಲಿ ಕಟ್ಟಿದ್ದಾರೆ. ದೇವಸ್ಥಾನದೊಳಗೆ ಮರದ ಕೆತ್ತನೆ ಎಲ್ಲ ಕೇರಳ ಸ್ಟೈಲಲ್ಲಿ ಕಟ್ಟಿದ್ದಾರೆ. ನೆಕ್ಸ್ಟ್ ದೇವಸ್ಥಾನದ ಮಂಟಪ ಇದೆಲ್ಲ ಅದು ಹೊಯ್ಸಳ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇನ್ನೊಂದೆಂತಂದರೆ ನಿಮ್ಗೆ ಎಂತಾದರೂ ಅರ್ಕೆ ಇದ್ದರೆ, ಏನಾದರೂ ಕೆಲಸ ಆಗಬೇಕಿದ್ರೆ, ಯಾವುದೇ ವಿಷಯ ಪ್ರಾಪರ್ಟಿ ಆಗಲಿ ಫೈನಾನ್ಸ್ ಆಗಲಿ ಯಾವುದೇ ವಿಷಯ ನಿಮ್ಗೇನಾದರೂ ಇದಾಗಬೇಕು ಅಂತಿದ್ರೆ ಇಲ್ಲಿ ದೇವರಿಗೆ 11 ಸುತ್ತು ಸುತ್ತಿ ಬೇಡ್ಕೊಂಡ್ರೆ ಆಗ್ತದೆ ಅಂತ ಹೇಳ್ತಾರೆ. ಬನ್ನಿ, ಯಾರೆಲ್ಲ ಈಚೆ ಕುಂದಾಪುರ ಬಂದರೆ ಒಂದು 3 ಕಿಲೋಮೀಟರ್ ಇರ್ಬೋದು. ಅಲ್ಲಿ ರೋಡ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗ್ತದೆ, ಬನ್ನಿ. ನಿಮಗೆ ಈಚೆ ಕುಂದಾಪುರದಿಂದ ಬರುವಾಗ ಸಿಗ್ತದೆ, ಈಚೆ ಮಂಗಳೂರಿಗೆ ಹೋಗುವ ರೋಡು ಇಲ್ಲ ಲೆಫ್ಟ್ ಸೈಡಲ್ಲಿ ಸಿಗ್ತದೆ ಅದು ದೇವಸ್ಥಾನ. ಆನೆಗುಡ್ಡೆ ದೇವಸ್ಥಾನ. ಈಗ ಅಲ್ಲಿ ಕೆಲಸ ಆಗ್ತಿರೋದ್ರಿಂದ ನಮ್ಮನ್ನು ಮೇಲೆ ಬಂದು ಮತ್ತೆ ಅಲ್ಲಿಂದ ದರ್ಶನಕ್ಕೆ ಹೋಗಬೇಕು. ಇಲ್ಲಿ ಕೆಲಸ ಆಗ್ತಾ ಇದೆ, ಇಲ್ಲಿ ಕೆಲಸ ಆಗ್ತಿದೆ. ಇಲ್ಲಾಂದರೆ ಇಲ್ಲಿಂದ ಬಂದು ಹೀಗೆ ಕ್ಯೂ ಅಲ್ಲಿ ಹೋಗಬೇಕಿತ್ತು.